ಕಬ್ಬೂರವರು ಈ ಸಂಸ್ಥೆಗೆ ಸಾಕಷ್ಟು ಹಣ ಸಹಾಯ ಮಾಡಿ ಮುಂದೆ ಯಾವುದೋ ಕಾರಣಕ್ಕೋಸ್ಕರವಾಗಿ ಈ ಜನತಾ ಶಿಕ್ಷಣ ಸಮಿತಿ 1973ರಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ ಈ ಇಡೀ ಸಮಿತಿಯನ್ನು ತೆಗೆದುಕೊಳ್ಳುವ ಸಲುವಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಇದನ್ನು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಒಂದು ವಿನಂತಿಯ ಮೇರೆಗೆ ಇದನ್ನು ವಹಿಸಿಕೊಂಡಾಗ 1973ರಲ್ಲಿ KHKಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದರೆ ಬರೀ 14 ಮಾತ್ರ. 1973ರಲ್ಲಿ KHK ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖ ಆಗಿ 14 ವಿದ್ಯಾರ್ಥಿಗಳು, 29 ಸಿಬ್ಬಂದಿಗಳು, ಪ್ರಾಧ್ಯಾಪಕರು ಮತ್ತು ಇನ್ನಿತರ ಸಿಬ್ಬಂದಿಗಳಿದ್ದರು. ಈ ಸಂಸ್ಥೆ ಮತ್ತೆ ತನ್ನ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡಬೇಕಾಗಿದ್ದರೆ ಸುಮಾರು 6 ರಿಂದ 7 ವರ್ಷಗಳು ಬೇಕಾದವು. ಮುಂದೆ ಸುಮಾರು 1978-79ರ ನಂತರ ಈ ಸಂಸ್ಥೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. प्रेरणा मिली है, हम आपके आभारी हैं. अब हम मंच पर आमंत्रित करना चाहते हैं श्री रमेश उमरानी जी को कि वे अपने अनुभवी बोल हमारे साथ बांटें. ಆದರೆ ನಿಮಗೆ ಇನ್ನೂ ಈ ಕಲ್ಚರಲ್ ಪ್ರೋಗ್ರಾಮ್ಸನ್ನು ಎಂಜಾಯ್ ಮಾಡೋದಕ್ಕೋಸ್ಕರ ನೀವು ಇಲ್ಲಿ ಕುಳಿತುಕೊಂಡಿದ್ದೀರಾ. ಅದನ್ನು ಹೆಚ್ಚು ಎಂಜಾಯ್ ಮಾಡೋದಕ್ಕೆ ನಿಮ್ಮನ್ನು ನಾನು ಸ್ವಲ್ಪ ತಯಾರಿ ಮಾಡಿಬಿಟ್ಟು ನಾನು ವಾಪಸ್ ಬೆಂಗಳೂರಿಗೆ ಹೊರಟು ಹೋಗ್ತೀನಿ ಇವತ್ತು. ಅದಕ್ಕೆ ಶಾಂತವಾಗಿ ಸ್ವಲ್ಪ ಸಮಯ ಕೂತ್ಕೊಂಡ್ರೆ ನಿಮ್ಮ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ನಿಮ್ಮನ್ನು ಎಂಜಾಯ್ ಮಾಡೋ ಹಾಗೆ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ನೀವೊಂದು ಸಂಸ್ಕೃತಿಯನ್ನು ಕಲಿಬೇಕು. ಆ ಸಂಸ್ಕೃತಿ ಏನು ಅಂತ ಹೇಳಿದ್ರೆ, ಎಲ್ಲಿ ಸಿಳ್ಳೆ ಹೊಡಿಬೇಕು, ಎಲ್ಲಿ ಚಪ್ಪಾಳೆ ಹೊಡಿಬೇಕು ಅನ್ನುವಂಥ ಒಂದು ಬೇಸಿಕ್ ಕಾಮನ್ ಸೆನ್ಸ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಸಂಸ್ಥೆ ಹೆಸರನ್ನು ಹೊರಗಡೆ ಹೇಳಬೇಡಿ. ನಾನು ಇವತ್ತು ನಿಮಗೆ ಕಲಿಸ್ಕೊಡ್ತೀನಿ ಎಲ್ಲಿ ಸಿಳ್ಳೆ ಹಾಕಬೇಕು, ಎಲ್ಲಿ ಚಪ್ಪಾಳೆ ಹಾಕಬೇಕು ಅಂತ. ಮೂಲತಃ ನಾನು ಧಾರವಾಡದ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಸ್ವಲ್ಪ ನಿಮ್ಮನ್ನು ಪ್ರೀತಿಯಿಂದ ಬೈಯುವಂಥ ಒಂದು ಅಧಿಕಾರ ನಿಮಗೆ ಕೇಳ್ದೇನೆ ನಾನು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಏನ್ ಹೇಳ್ತಾರೆ, ಗಂಡು ಮೆಟ್ಟಿದ ನಾಡು ಅಂತ. ಆ ಗಂಡು ಮೆಟ್ಟಿದ ನಾಡಿನಲ್ಲಿ ಗಂಡಸರಾಗಿರಬೇಕು ಅಂತಂದ್ರೆ ಏನು ಮಾಡಬೇಕು ಅದನ್ನು ಹೇಳ್ತೀನಿ ಕೇಳಿ. ಯಾವ್ಯಾವ ಜಾಗದಲ್ಲಿ ಎಂಟರ್ಟೈನರ್ಸ್ ಇರ್ತಾರಲ್ವಾ, ಎಂಟರ್ಟೈನರ್ಸ್ ನಿಮ್ಮನ್ನ ಕುಣಿಸೋದಕ್ಕೆ, ನಿಮ್ಮನ್ನ ಮೋಜ್ ಮಾಡೋದಕ್ಕೆ ಇರ್ತಾರಲ್ಲ, ಅಲ್ಲಿ ಸಿಳ್ಳೆ ಹೊಡಿಬೇಕು. ಇಲ್ಲಿರುವಂಥವರೆಲ್ಲ ಬಹಳ ಪ್ರತಿಷ್ಠಿತ ವ್ಯಕ್ತಿಗಳು, ಪೂಜೆಗೆ ಅರ್ಹರಾದಂತಹ ವ್ಯಕ್ತಿಗಳು, ನಿಮ್ಮ ಗುರುಗಳು, ಈ ಸಂಘ ಸಂಸ್ಥೆಯನ್ನು ಸ್ಥಾಪಿಸಿದವರು. ಇಂಥ ಮಹಾನುಭಾವರೆಲ್ಲ ಇಂಥ ಒಂದು ಸ್ಟೇಜ್ ಮೇಲೆ ಇರಬೇಕಾದ್ರೆ ನೀವು ಅಲ್ಲಿ ಸಿಳ್ಳೆ ಹೊಡೆದ್ರೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಅಪಮಾನ ಮಾಡಿದ ಹಾಗೆ. ದಯವಿಟ್ಟು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಇಂತಹ ಜಾಗದಲ್ಲಿ ಸಿಳ್ಳೆ ಹೊಡಿಬಾರ್ದು. ಒಂದು ವೇಳೆ ನಿಮ್ಮ ತಂದೆಯವರು ಕೂಡ ಇದೇ ಸಭೆಯಲ್ಲಿ ಇಲ್ಲಿ ಒಂದು ಆಸನವನ್ನು ಸಿಂಗರಿಸಿದ್ರೆ ನೀವು ಸಿಳ್ಳೆ ಹೊಡಿತಿದ್ರಾ? ಇಲ್ವಲ್ಲ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ನೀವು ಇದನ್ನು ಕಲಿಬೇಕು. ಸಮಯ ಸ್ವಲ್ಪ ಇರೋದ್ರಿಂದ, ಅಂಡ್ ಐ ವಾಂಟ್ ಈಚ್ ಒನ್ ಆಫ್ ಯು ಟು ಎಂಜಾಯ್ ಯುವರ್ ಕಲ್ಚರಲ್ ಪ್ರೋಗ್ರಾಮ್ಸ್, ಅಂಡ್ ಐ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಫಾರ್ ಸಮ್ ಟೈಮ್ ಟು ಎಂಜಾಯ್ ಹೌ ಡು ಯು ಪರ್ಫಾರ್ಮ್. That's very, very important. So just give me some time, because your institution has taken a lot of pain to call me all the way from Bangalore to ಧಾರವಾಡ. ನಾನು ಕೂಡ ಅಷ್ಟು ದೂರಿಂದ ಬಂದಿದ್ದೇನೆ. ಸೊ ಖಂಡಿತವಾಗಿ ನನಗೇನು ಅದರಿಂದ ಲಾಸ್ ಆಗೋದಿಲ್ಲ. ನೀವು ಸರಿಯಾಗಿ ಕೇಳದೆ ಹೋದರೆ ಲಾಸ್ ಆಗುವಂಥದ್ದು ನಿಮಗೆ. ನಾನು ಈಗ ಬೆಂಗಳೂರದಲ್ಲಿರೋದ್ರಿಂದ ನಾಳೆ ನೀವು ಎಲ್ಲ ಕೆಲಸ ಕಾರ್ಯಗಳಿಗೆ ಬೆಂಗಳೂರಿಗೆ ಬರಬೇಕಾದ್ರೆ ಉತ್ತರ ಕರ್ನಾಟಕದವ್ರನ್ನ ಯಾವ ಥರ ನೋಡ್ತಾರೆ ಗೊತ್ತಾ? ನಿಮಗಿಂತಲೂ ಚೆನ್ನಾಗಿ ನಾನು ಹೇಳ್ತೀನಿ ಯಾವ ಥರ ನೋಡ್ತಾರೆ ಅಂದರೆ, ದೇ ಗಿವ್ ಯು ವೆರಿ ಸೆಕೆಂಡ್ ಆರ್ ದ ಥರ್ಡ್ ಪ್ರಯಾರಿಟಿ, ಬಟ್ ನೆವರ್ ದ ಫಸ್ಟ್. You are never the first priority for the Bangaloreans. Why? For the simple reason, Uttara Karnataka jana, they lack in two things. Adanella ನೀವು correction ಮಾಡ್ಕೊಂಡ್ಬಿಟ್ರೆ anything you can do. The first and the foremost thing is they lack English. You need to understand that whether we love Kannada or not, that's a different thing. But to study and to know proper English is the need of the hour, and it's the need of the day. So you need to give equal importance to learn a good communication and to express yourself. Good English is mandate, and it's the need of the hour. Second thing,
ಈಸ್ ನಾರ್ತ್ ಕರ್ನಾಟಕ ಪೀಪಲ್, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾರ್ತ್ ಕರ್ನಾಟಕ ಪೀಪಲ್ ಎರಡಿದೆ. ಏನು, ಒಂದು ಬಿಸಿಲು ಜಾಸ್ತಿ, ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ತಿನ್ನೋದು ಜಾಸ್ತಿ, ಖಾರ ಜಾಸ್ತಿ ಇರೋದ್ರಿಂದ ಸಿಟ್ಟು ಜಾಸ್ತಿ. ಇರ್ಲಿ, ಆದ್ರೆ ಅದನ್ನ ನಿಯಂತ್ರಿಸಿ ಎಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನುವಂಥದ್ದು ಗೊತ್ತಿರಬೇಕು. ನೋಡಿ, ಗಲಾಟೆ ಮಾಡೋನಿಗೆ ಶಕ್ತಿ ಇರುತ್ತೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ರೆ ಬಹಳ ದೊಡ್ಡ ತಪ್ಪು ಅದು ಜೀವನದಲ್ಲಿ. ಯಾರಿಗೆ ಸಹನೆ ಸಂಯಮ ಅನ್ನುವಂಥದ್ದು ಇರುತ್ತೋ ಆ ವ್ಯಕ್ತಿಗೆ ಮಾತ್ರ ಶಕ್ತಿ ಇರುತ್ತೆ ಅನ್ನುವಂಥದ್ದು ನೀವು ಅತ್ಯವಶ್ಯವಾಗಿ ತಿಳಿದುಕೊಳ್ಳಬೇಕು. ಅಂತ ಒಂದು ಶಿಸ್ತುವತ್ತಿನ ಗಲಾಟೆ ಮಾಡೋಣ. ನಮ್ಮ ಜೀವನದಲ್ಲಿ ಗಲಾಟೆ ಮಾಡಬೇಕು. ಎಲ್ಲಿ ಗಲಾಟೆ ಮಾಡಬೇಕು ಅಲ್ಲಿ ಗಲಾಟೆ ಮಾಡಿದ್ರೆ ನಮ್ಮನ್ನ ವೀರರು ಶೂರರು ಅಂತ ಕರೀತಾರೆ. ಎಲ್ಲಿ ಗಲಾಟೆ ಮಾಡಬಾರ್ದು ಅಂತಹ ಜಾಗದಲ್ಲಿ ಗಲಾಟೆ ಮಾಡಿದ್ರೆ ನಮ್ಮನ್ನ ಷಂಡರು ಅಂತ ಕರೀತಾರೆ, ನಪುಂಸಕರು ಅಂತ ಕರೀತಾರೆ. ಅದಕ್ಕೋಸ್ಕರ ಧಾರವಾಡ ಜನ, ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಜನ, ನೀವೇನ್ ಕಲಿಬೇಕು? ಎಸ್, ಲೆಟ್ ಅಸ್ ಪ್ರೊಟೆಸ್ಟ್, ಲೆಟ್ ಅಸ್ cry, let us shout. What, wherever there is an injustice, not in a common program like this where you need to exemplarily you have to express the best culture that you want. Why? Because ನಿಮ್ಮ ದೇಶ ಅಂಥದ್ದು. ಸೊ ನಾನೀಗ ಒಂದು ಘಟನೆ ಹೇಳ್ತೀನಿ, ಆ ಘಟನೆ ಬಹಳ ಗಮನ ಕೊಟ್ಟು ಕೇಳಿ. ನಾವು ಇದೇ ತರ ರಿಟ್ರೀಟ್ಸ್ ಮಾಡಬೇಕಾದ್ರೆ ಬ್ಯಾಂಗ್ಳೂರಿನಲ್ಲಿ ರಾಮಕೃಷ್ಣ ಆಶ್ರಮದ ಒಂದು ಮಹಾಸಂಘದಲ್ಲಿ ಒಬ್ಬ ಸಂತನ ಜೊತೆ ನಾನು ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಹೋಗಿದ್ದೆ. ರಿಟ್ರೀಟ್ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತಾರೆ ಅವರು, ಅದನ್ನು ಕೂಡ ಆರಿಸ್ಕೊಂಡ್ರು ಅವರು. ಸೊ ಬಹಳ ಮುಖ್ಯವಾಗಿ ಅಲ್ಲಿ ಸೆಂಟ್ರಲ್ ಜೈಲ್ನಲ್ಲಿ ಒಂದು ಸೆಲ್ ವಿಚ್ ಬಿಲಾಂಗ್ಸ್ ಟು ಮೋರ್ ಆಫ್ ದ ಯೂತ್ಸ್. ವಿ ಸೆಡ್ ವಿ ವಾಂಟ್ ಟು ಮೀಟ್ ದ ಪೀಪಲ್ ಹೂ ಆರ್ ಬಿಟ್ವೀನ್ 18 to 35 ಅಂತ ಒಂದು ಗ್ರೂಪ್ಸ್ ಅನ್ನ ಅಡ್ರೆಸ್ ಮಾಡ್ಲಿಕ್ಕೆ ಒಂದು 45 minutes ರಿಟ್ರೀಟ್ ಪ್ರೋಗ್ರಾಮ್ ಇತ್ತದು. ನಾನು ಕೂಡ ನಮ್ಮ ಸ್ವಾಮೀಜಿ ಒಟ್ಟಿಗೆ ಇದ್ದೆ ಅಲ್ಲಿ ಬೆಂಗಳೂರಲ್ಲಿ. ಸೊ ಸುಮಾರು ಒಂದು 15 ನಿಮಿಷ ಭಜನ್ಸ್ ಮಾಡಿದ್ರು. ಅದಾದ ನಂತರ ನಮ್ಮ ಸ್ವಾಮೀಜಿ ಅವರು ಒಂದು 20 ನಿಮಿಷ ಮಾತಾಡಿದ್ರು, ನಾನೊಂದು 10 ನಿಮಿಷ ಮಾತನಾಡಿದೆ. ಈ ಎಲ್ಲ ಮುಗಿಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಟು ಹೋಗ್ತಾ ಇದ್ದೀವಿ. ಹೊರಟು ಹೋಗ್ತಾ ಇರಬೇಕಾದ್ರೆ ಅದರಲ್ಲಿ ಸುಮಾರು 24-25 ವರ್ಷದ ಒಬ್ಬ ಯುವಕ, ಅವನು ಓಡ್ತಾ ಬಂದ. ಅವನಲ್ಲಿ ಒಂದು ರಭಸ ಇತ್ತು. ಅವನು ನೋಡಿದ್ರೆ ಒಂದು ಸ್ವಲ್ಪ ಫೀಲ್ ಆಗ್ತಾ ಇತ್ತು, ಇವನು ಏನಾದ್ರೂ ಅನಾಹುತ ಮಾಡುವಂತಹ ಲಕ್ಷಣಗಳು ಅವನಲ್ಲಿ ನನಗೆ ಕಾಣ್ತು. ಆದರೆ ಸಮಯದ ಬಹಳ ಅಭಾವವಿತ್ತು, ಸ್ವಲ್ಪ ಡಿಸ್ಟೆನ್ಸ್. ಅವನು ಓಡಿ ಬಂದವನೇ ಏನ್ ಮಾಡಿಬಿಟ್ಟ ಅಂತ ಹೇಳಿದ್ರೆ, ಅವನು ಮುಷ್ಟಿಯನ್ನು ಬಲಿಷ್ಠವಾಗಿ ಹಿಡಿದುಕೊಂಡು ಯಾರಿಗೆ ಹೊಡೆದ ಗೊತ್ತಾ? ನನ್ನ ಜೊತೆ ಬಂದಂತ ಆ ಸಂತನಿಗೆ, ಆ ಸನ್ಯಾಸಿಗೆ ಅವ್ರ ಬೆನ್ನಿನಲ್ಲಿ ಬಂದು ಒಂದು ಜೋರಾಗಿ ಗುದ್ದಿಬಿಟ್ಟ. ಎಕ್ಸ್ಪೆಕ್ಟೆಡ್. ಆದ್ರೆ ತಾಯಿ ಸಮ ಮನೋಭಾವ ಇರುವಂತಹ ಆ ಸಂತ ಏನ್ ಕೇಳಿದ್ರು, ಏನಪ್ಪ ನಾನೇನಾದ್ರೂ ನಿನ್ನ ಮನಸ್ಸಿಗೆ ನೋವು ಮಾಡಿದ್ನಾ? ನಿನಗೆ ಘಾಸಿ ಮಾಡಿದ್ನಾ? ಯಾತಕ್ಕೆ ನೀನು ನನಗೆ ಹೊಡೆದೆ? ನಾನು ಕಾರಣ ಕೇಳ್ತಾ ಇದ್ದೀನಿ ಹೊರತು ನೀನು ನನಗೆ ಹೊಡಿಬೇಡ ಅಂತ ಹೇಳಿಲ್ಲ. ಏನಾಯ್ತು? ಆ ಬಾಲಕ 24 ವರ್ಷದ ಯುವಕ, ಅವನು ಎಷ್ಟು ಆವೇಶದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಮಾತನಾಡೋದಕ್ಕಾಗ್ತಾ ಇಲ್ಲ. ಜಸ್ಟ್ ಫೀಲ್ ಇಟ್, ಐ ಆಮ್ ನಾಟ್ ಎಕ್ಸಾಗ್ರೇಟಿಂಗ್. ಅವನು ಹೇಳ್ತಾನೆ, ಸ್ವಾಮೀಜಿ, why you didn't come in my life couple of years back? Had you come little earlier in my life, I would not have been in such a dirty place. ಅಂದ್ರೆ ಏನ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ? ಅವನು ಹೇಳ್ತಾ ಇದ್ದಾನೆ, ನನ್ನ ಜೀವನದಲ್ಲಿ ನೀವು ಕೆಲವು ದಿನ ಮುಂಚೆ ಯಾಕೆ ಬರಲಿಲ್ಲ? ನಾನು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ತಿದ್ದೆ. ಈ ಜೈಲಲ್ಲಿ ಇರುವಂತ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ಹಿನ್ನೆಲೆಯನ್ನು ಸ್ಟಡಿ ಮಾಡಿ ನೋಡಿದಾಗ ಗೊತ್ತಾಗಿದ್ದು ಇಷ್ಟೇ ಸ್ನೇಹಿತರೆ. ಅವನು ಫಸ್ಟ್ ಸೆಮ್ ಎಂಜಿನಿಯರಿಂಗ್ ಓದ್ತಾ ಇರಬೇಕಾದ್ರೆ ಯಾವುದೋ ಸಿನಿಮಾ ನೋಡ್ಬಿಟ್ಟು ಒಂದು ಹುಡುಗಿನ ಪ್ರೀತಿಸ್ದ, ಅವಳು ಯಾರನ್ನೋ ಪ್ರೀತಿಸ್ದ ಅಂತೆ. ಇವನು ತುಂಬಾ ಕೋಪದಿಂದ ಆ ಹುಡುಗನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ. ನೌ ಆಸ್ ಅ ರಿಸಲ್ಟ್ ಆಫ್ ದಟ್, ಇನ್ಸ್ಟೆಡ್ ಆಫ್ he constructing himself, he is behind the bars. My dear friends, mind you, marks are very much secondary. If you don't have character and culture, your mark sheet is just a sheet of paper where you can eat pakoda on that. ಇಂಥ 10 ವಿದ್ಯಾರ್ಥಿಗಳ ಒಂದು ಜೀವನದ ಘಟನೆಗಳನ್ನು ಹೇಳ್ತೇನೆ, ನೀವು ತಿಳ್ಕೊಂಡಿರಬಹುದು. ಜಗತ್ತು ಇಲ್ಲಿ ಎಷ್ಟು ಬಣ್ಣದಿಂದ ಕೂಡ್ಕೊಂಡಿದೆ. ಈಗ ಎಷ್ಟು ಇಲ್ಲಿ ನೀವೆಲ್ಲ ಕಲರ್ಫುಲ್ ಅನ್ನ ಬಿಟ್ಟು ನೀವೆಲ್ಲ ಸೀನ್ಸ್ ಎಲ್ಲ ನೋಡ್ತೀರಾ. ಹೊರ ಪ್ರಪಂಚಕ್ಕೆ ಬಂದಾಗ ನಿಮಗೆ ಗೊತ್ತಾಗುತ್ತೆ, ಲೈಫ್ ಈಸ್ ಫುಲ್ ಆಫ್ ಚಾಲೆಂಜಸ್. ಅಂಡ್ ಸೆಕೆಂಡ್ ಥಿಂಗ್, ಇಟ್ ಈಸ್ ಆಲ್ಸೋ ಫುಲ್ ಆಫ್ ಅಪಾರ್ಚುನಿಟೀಸ್. and you get what you deserve, not what you desire. ನಿನಗೇನು ಸಿಗುತ್ತೆ? ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ಈ ಸಮಾಜದಲ್ಲಿ ಒಂದು ಮಾನ್ಯತೆ ಸಿಗುತ್ತೆ ಹೊರತು ಕೇವಲ ಆಸೆ ಅಪೇಕ್ಷೆ ಪಡೋದ್ರಿಂದಂಥದ್ದಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ, ಐ ವಾಂಟ್ ಯು ಟು ಬಿ ಅ ಯೂತ್ಸ್ ಫುಲ್ ಆಫ್ ಆಪ್ಟಿಮಿಸಮ್ ಇನ್ ಯು. ನಿಮ್ಮನ್ನು ಮಾತಾಡಿಸಿದ್ರೆ ಹೇಗಿರಬೇಕು ಅಂತ ಹೇಳಿದ್ರೆ, ಇಂಟರ್ವ್ಯೂನಲ್ಲಿ ಆ ಕೇಳುವಂಥವನಿಗೆ ಒಂದು ರೋಮಾಂಚನ ಆಗಬೇಕು. ನಾನು ಇವನನ್ನು ನನ್ನ ಆರ್ಗನೈಸೇಷನ್ ತೆಗೆದುಕೊಳ್ಬೇಕು ಅಂತ. ಕೇವಲ ಮಾರ್ಕ್ಸ್ನಿಂದ ನಿಮ್ಗೆ ಏನಾದರೂ ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತೀರಿ, ನೀವು ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆಗ್ತೀರಿ ಅಂತ ತಿಳ್ಕೊಂಡಿದ್ರೆ ಅದು ಬಹಳ ದೊಡ್ಡ ತಪ್ಪು. ಬಿಕಾಸ್ ನಾನು ಇಂಟರ್ವ್ಯೂ ಪ್ಯಾನೆಲ್ನಲ್ಲಿ ಇರೋದ್ರಿಂದ ಹೇಳ್ತಾ ಇರ್ತೀನಿ, ಮಾರ್ಕ್ಸ್ಗೆ ಒಂದು ಇಷ್ಟು ಕನ್ಸಿಡರೇಷನ್ ಇದೆ ಹೊರತು ಮಾರ್ಕ್ಸ್ ಅಲೋನ್ ಇಸ್ ನಾಟ್ ಎನಿಥಿಂಗ್ ಎಟ್ ಆಲ್.
ಆ್ಯಂಡ್ ಐ ವಾಸ್ ವಾಚಿಂಗ್ ಧಾರವಾಡ ಇಸ್ ಸಚ್ ಎ ಗ್ರೇಟ್ ಪ್ಲೇಸ್. ಯಾರ್ಯಾರು ವಿದ್ಯಾರ್ಥಿಗಳು ಬೇರೆ ಊರಿಂದ ದೂರದಿಂದ ಧಾರವಾಡದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ, ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ಸು ಎಲ್ಲರೂ ಅದ್ಭುತ. ಈ ಧಾರವಾಡ ಅಂತಂದ್ರೆ ಈ ಮಣ್ಣಿನ ಗುಣಧರ್ಮನೇ ಆಗಿದೆ. ಈ ಮಣ್ಣಿಂದ ನೀವೆಂಥ ವ್ಯಕ್ತಿಗಳಾಗಿದೆ. ಇಲ್ಲಿ ಎಷ್ಟೊಂದು ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಲ್ಲ ಒಂದು ಪುರಸ್ಕಾರ ಪಡೆದುಕೊಳ್ತಾ ಇದ್ರು. ಹೌ ಡಿಡ್ ಯು ಫೀಲ್? You felt maybe little happy, but if your same friend is going to be felicitated in Bangalore for the entire Karnataka, how do you feel? You'll say she is my classmate or he is my classmate. ಅದಕ್ಕಿಂತಲೂ ಹೆಚ್ಚಾಗಿ ರಾಷ್ಟ್ರ ಮಟ್ಟದಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ. ಅದೇ ತರ ಆ ಖುಷಿ ಇನ್ನೊಬ್ಬರನ್ನು ನೋಡಿ ನಿಮ್ಗೆ ಆಗ್ಬೇಕಾದ್ರೆ ಅದೇ ನೀವು ಆಗ್ಬಿಟ್ರೆ ಹಾಗೆ. ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ABCD ಕಲಿಸುವಲ್ ಹೇಳ್ತಾರೆ. A is equal to apple, B is equal to ball, C is equal to cat. If I ask you, what does P stands for? What does P stands for? It is not for parrot, nor it is for Parvati. P stands for performance. You need to be a performer at every walk of your life. ನಾನು ಕೂಡ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಕೇಳಿದ್ದು ಹೀಗೆ, ಬೆಂಗಳೂರದವರಿಗೆ ಧಾರವಾಡ ಮತ್ತು ಉತ್ತರ ಕರ್ನಾಟಕ ಅಂತಂದ್ರೆ ಇದೇ ತರ ಫೀಲಿಂಗ್. ಇವತ್ತು ನಾನು ಇದೇ ಜಾಗದಿಂದ ಬೆಳೆದು ಮುಂದುವರೆದು ನಾನು ಕರ್ನಾಟಕ ಮತ್ತು ಕೇರಳ ಎರಡು ರಾಜ್ಯದ ಮುಖ್ಯಸ್ಥನಾಗಿ ಕೆಲಸ ಮಾಡೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಟ್ರೆಮೆಂಡಸ್ ಎನರ್ಜಿ ಇದೆ, ಸ್ಟಫ್ ಇದೆ, ಬಟ್ ವಿ ಡೋಂಟ್ ನೋ ಹೌ ಟು ಚಾನಲೈಸ್ ಇಟ್ ಪ್ರಾಪರ್ಲಿ. ಮೈ ಡಿಯರ್ ಫ್ರೆಂಡ್ಸ್, ಯೂತ್ ಈಸ್ ಅ ಪೀರಿಯಡ್ ಆಫ್ ಅ ಗ್ರೇಟ್ ವೈಟಾಲಿಟಿ, ಎನರ್ಜಿ. ನಿಮ್ಮಲ್ಲಿ ಶಕ್ತಿ ಹೇಗೆ ಚಿಮ್ಮುತ್ತಾ ಇರ್ತದೆ ಅಂದ್ರೆ ಒಂದು ಕಾರಂಜಿ ರೂಪದಲ್ಲಿ. ಆದರೆ ಆ ಕಾರಂಜಿ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಚೆನ್ನಾಗಿ ಒಬ್ಬ ಆರ್ಕಿಟೆಕ್ಟ್ ಆ ಒಂದು ಪೂಲ್ಗೆ ಒಂದು ಡಿಸೈನ್ ಅನ್ನು ಮಾಡಿಬಿಟ್ಟು ಅದಕ್ಕೆ ಬಣ್ಣ ಕೊಟ್ಟು ಅಷ್ಟೊಂದು ಆ ಚಿಲುಮೆ ಉಪಾಧಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾನೆ. ಅದೇ ರೀತಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಯಾವ ತರ ಉಪಯೋಗಿಸ್ಕೊಳ್ತಾ ಇದ್ದೀರಿ ಅನ್ನೋದಕ್ಕೆ ಬಹಳ ಇಂಪಾರ್ಟೆಂಟ್. If I ask you how many of you would like to be failures, can you raise your hand? I promise you not even one person will raise the hand, but I promise you maximum only 20% of this crowd will be successful as per the statistics. 100ಕ್ಕೆ ಇಲ್ಲಿ ಕುಳಿತಂತವ್ರು 80% ಫೇಲ್ ಆಗ್ತೀರಾ. ಆದ್ರೆ ಇದರಲ್ಲಿ ಎರಡು ಗ್ರೂಪ್ ಇರುತ್ತೆ. ಏನು? ಹಾರ್ಟ್ ಅಟ್ಯಾಕ್ ಆಗ್ತಾರೋ, ಅಯ್ಯೋ 100ಕ್ಕೆ 80 ನಾನು ಫೇಲ್ ಆದೆ. ಇನ್ನೊಂದು ಗಂಡು ಗಲಿ ಟೀಮ್ ಇರುತ್ತೆ, 20% I am going to be one amongst that 20%. That is the attitude you need to have. ಸೊ ಥ್ರೂಔಟ್ ಈ ಒಂದು ಇಚ್ಛಾಶಕ್ತಿ, ಈ ಒಂದು ಬಲವತ್ತರವಾದಂತಹ ಇಚ್ಛಾಶಕ್ತಿ ಇಂಥದ್ದೆಲ್ಲ ನಿಮ್ಮ ಪಠ್ಯಕ್ರಮದಲ್ಲಿ ಸಿಗೋದಿಲ್ಲ, ನಿಮಗೆ ಸಿಲೆಬಸ್ನಲ್ಲಿ ಸಿಗೋದಿಲ್ಲ. ಇದು ಯಾರಿಂದ ಸಿಗುತ್ತೆ? ನಿಮ್ಮ ಸುತ್ತಮುತ್ತ ಇರುವಂತಹ ಮಹತ್ತರ ಮಟ್ಟಕ್ಕೆ ಬೆಳೆದಂತಹ ವ್ಯಕ್ತಿಗಳ ಜೀವನವನ್ನು ನೀವು ಅವಲೋಕನ ಮಾಡಿ ನೋಡಬೇಕು. ಎಂತ ಅದ್ಭುತವಾಗಿರುತ್ತೆ. ನೀವು ಇಲ್ಲಿ ಸಂಸ್ಥೆಗೆ ಬರಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಜಸ್ಟ್ ಟು ಸ್ಟಡಿ ದ ಸಿಲೆಬಸ್. ಟುಡೇ ಇಫ್ ಯು ಎಂಟರ್ Google Mama, he will give you everything. Whatever information you want, he will give you. But why do you come for the institutes to study? To study the culture, which is very much important. ಈ ದಿಸೆಯಲ್ಲಿ ನಾವು ಭಾರತೀಯರು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಹೇಳ್ತೀನಿ. ಯುವ ಸನ್ಯಾಸಿ, ಸುಮಾರು 28-29 ವಯಸ್ಸು, ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೆ ಇವರು ಶಿಕಾಗೋಕ್ಕೆ ಹೋಗಿದ್ದಾರೆ. ಬಡ ಸನ್ಯಾಸಿ, ಕೈಯಲ್ಲಿ ದುಡ್ಡಿಲ್ಲ, ಒಂದು ಮಾಸಿ ಹೋಗಿರುವಂತಹ ಒಂದು ಬಟ್ಟೆಯನ್ನು ಹಾಕೊಂಡಿದ್ದಾರೆ. ಅದನ್ನು ಕಂಡಂತಹ ಒಬ್ಬಳು ಅಮೆರಿಕದ ತಾಯಿ ಈ ಯುವ ಸನ್ಯಾಸಿಯನ್ನು ಕರೆದುಕೊಂಡು ತಮ್ಮ ಮನೆಗೆ ಹೋಗ್ತಾಳೆ. ತಮ್ಮ ಮನೆಗೆ ಹೋಗಿ ಏನ್ ಮಾಡ್ತಾಳೆ, ಈ ಸ್ವಾಮಿ ವಿವೇಕಾನಂದರಿಗೋಸ್ಕರ ಒಂದು ಸೂಟನ್ನು ಸ್ಟಿಚ್ ಮಾಡಿಸ್ತಾಳೆ. ಸೂಟನ್ನು ಸ್ಟಿಚ್ ಮಾಡಿಸಿ ನೆಕ್ಸ್ಟ್ ಡೇ ಸ್ವಾಮಿ ವಿವೇಕಾನಂದರಿಗೆ ಆ ಬಟ್ಟೆಯನ್ನು ಹಾಕಿದಾಗ ಹೇಳ್ತಾಳೆ, ಗಮನ ಇಟ್ಟು ಕೇಳಿ, ಆಳವಾಗಿ ಯೋಚನೆ ಮಾಡಿ ನನ್ನ ಮಾತು ಮುಗಿದ್ಮೇಲೆ, ಸ್ವಾಮೀಜಿ, yesterday you were looking just like a beggar, but today you are looking like a perfect gentleman. ನೆನ್ನೆ ನೀವು ಆ ಮಾಸಿ ಹೋಗಿರೋ ಬಟ್ಟೆಯಲ್ಲಿ ಒಬ್ಬ ಭಿಕ್ಷುಕನ ತರ ಕಾಣ್ತಾ ಇದ್ದೀರಿ, ಆದ್ರೆ ಇವತ್ತು ಒಬ್ಬ ಸಜ್ಜನನ ಹಾಗೆ ಒಬ್ಬ ಪರ್ಫೆಕ್ಟ್ ಜೆಂಟಲ್ಮನ್ ತರ ಕಾಣ್ತಾ ಇದ್ದೀರಿ. ನೀವು ಹೇಗೆಲ್ಲ ಹಾಗೆ ಎಕ್ಸ್ಪ್ರೆಸ್ ಮಾಡ್ಬೋದಿತ್ತು. ಸ್ವಾಮೀಜಿ ವಿಚಾರ ಮಾಡ್ತಾರೆ, ವಾಟ್ ಹ್ಯಾಸ್ ಚೇಂಜ್ಡ್ ಬಿಟ್ವೀನ್ ಯೆಸ್ಟರ್ಡೇ ಅಂಡ್ ಟುಡೇ ಟು ಮೀ? ಇಟ್ಸ್ ಓನ್ಲಿ ದ ಡ್ರೆಸ್, ನಥಿಂಗ್ ಹ್ಯಾಸ್ ಚೇಂಜ್ಡ್. ಮುಂದೆ ಹೇಳ್ತಾರೆ, ಮದರ್, I think in your country a tailor can make someone as gentleman, but I come from a country in India where character alone makes gentleman. ನೀವೆಲ್ಲ ಶಿಕ್ಷಣ ಸಂಸ್ಥೆಗೆ ಬರ್ತಾ ಇದ್ದೀರಿ. ಐ ಫೀಲ್ ಪಿಟಿ ಫಾರ್ ಯು, ಐ ಎಂಪಥೈಸ್ ಯು, ಐ ಸಿಂಪಥೈಸ್ ಯು. ನಿಮ್ ತಪ್ಪಲ್ಲ ಇವತ್ತಿನ ಯುವಕರದು. ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗದೆ ಇರೋದ್ರಿಂದ ನಿಮ್ಮ ಶಕ್ತಿ ಯಾವ್ದ್ಯಾವ್ದೋ ತರ ಹೋಗ್ತಾ ಇದೆ. ನೋಡಿ, ಹರಿಹರದಲ್ಲಿ ಏನಾಗುತ್ತೆ, ನದಿ ಹರಿಯುತ್ತೆ, ತುಂಗಭದ್ರಾ ನದಿ ಹರಿಯುತ್ತೆ. ಹರಿಹರ ಅಲ್ಲೇ ಪಕ್ಕದಲ್ಲಿ, ಅವ್ರಿಗೆ ನೀರಿಲ್ಲ ಕುಡಿಯೋದಕ್ಕೆ, ಕೈ ಚಾಚಿದ್ರೆ ಇದೆ, ಆದ್ರೆ ಕುಡಿಯೋಕೆ ನೀರಿಲ್ಲ. ಹೊಸಪೇಟ್ನಲ್ಲಿ ಹೋಗ್ಬಿಡಿ, ಅಲ್ಲಿ ಕುಡಿಯೋದಕ್ಕೆ ನೀರು ಮಾತ್ರ ಅಲ್ಲ, ಅವರಿಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ, ಅಗ್ರಿಕಲ್ಚರ್ಗೆ, ಪ್ರತಿಯೊಂದಕ್ಕೂ ಎಷ್ಟು ಬೇಕಷ್ಟು ನೀರಿದೆ. ಅವ್ರು ಯಾವತ್ತು ಮಳೆ ಆಯ್ತಾ, ಮಳೆ ಆಗಲಿಲ್ಲ ಯೋಚನೆ ಮಾಡೋದಿಲ್ಲ. ಯಾಕೆ? ದೇ ಹ್ಯಾವ್ ಬಿಲ್ಟ್ ದ ರಿಸರ್ವಾಯರ್.
So similarly in your student life, you need to construct a reservoir where you will ನಿಮ್ಮ ಎಲ್ಲ ಶಕ್ತಿಯನ್ನು ಶೇಖರಿಸಿ ನೀವು ಒಂದು ಪರಮಾದ್ಭುತವಾದಂಥದ್ದು ಸಾಧನೆ ಮಾಡಬೇಕಾದ್ರೆ ಸುಮ್ಮನೆ ಆಗುತ್ತಾ? ಅಜಿತ್ ಸರ್ ಈಗ ಹೇಳ್ತಾ ಇದ್ರು, ಈ ಸಂಸ್ಥೆ ಪ್ರಾರಂಭದಲ್ಲಿ ಎಷ್ಟು ಸಂಖ್ಯೆ ಇತ್ತು, ಇವತ್ತು ಎಷ್ಟು ಸಂಖ್ಯೆ ಇದೆ, ಎಷ್ಟು ಬ್ರಾಂಚಸ್ ಬೆಳೆದಿದೆ, ಇವತ್ತು ಎಷ್ಟೊಂದು ಹೊಸ ಹೊಸ ಯೂನಿಟ್ಸ್ ಗಳೆಲ್ಲ ಓಪನಿಂಗ್ ಆಯ್ತು. ಅದೆಲ್ಲ ಹೇಗೆ ಸಾಧ್ಯ ಆಯ್ತು? ಪ್ರಬಲವಾದ ಇಚ್ಛಾಶಕ್ತಿ ಮತ್ತು ಇತರರಿಗಾಗಿ ಭಾವಿಸಬಲ್ಲುವಂತಹ ಒಂದು ಮನೋಭಾವ ಮತ್ತು ನನ್ನ ಭಾರತೀಯ ಯುವಜನರಿಗೆ ನಾನು ಏನಾದರೂ ಒಂದು ಕೊಡಬೇಕು ಅನ್ನುವಂತಹ ಅವರಲ್ಲಿ ಒಂದು ಕ್ಯಾರೆಕ್ಟರ್, ಅದೆಲ್ಲ ಇರೋದ್ರಿಂದ ನಿಮಗೆಲ್ಲ ಲಭಿಸ್ತಾ ಇದೆ ಸ್ನೇಹಿತರೆ. ಈ ಇನ್ಸ್ಟಿಟ್ಯೂಟ್ ನಲ್ಲಿ ಯು ಶುಡ್ ನಾಟ್ ಥಿಂಕ್ ದಟ್ ಹಿಯರ್ ಯು ಆರ್ ಫಾರ್ ಎಂಟರ್ಟೈನ್ಮೆಂಟ್. Student life is not for entertainment, but at the same time I don't want you to be serious. I am never insist the students to be serious. ಯಾಕೆ ಸೀರಿಯಸ್ ಇದ್ರೆ ನಿಮ್ಮನ್ನು ಎಲ್ಲಿ ಭೇಟಿ ಆಗ್ತಾರೆ? ಇಂಟೆನ್ಸಿವ್ ಕೇರ್ ಯೂನಿಟ್ ಆಫ್ ದ ಹಾಸ್ಪಿಟಲ್ಸ್ ನಲ್ಲಿ ಭೇಟಿ ಆಗ್ತಾರೆ. ಯುವಕರಿಗೆ ಇಂಟೆನ್ಸಿವ್ ಕೇರ್ ಯೂನಿಟ್ ನಲ್ಲಿ ಅಟೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ಬಟ್ ಈಚ್ ಒನ್ ಆಫ್ ಯು ನೀಡ್ ಟು ಬಿ ರೆಸ್ಪಾನ್ಸಿಬಲ್. ಆರ್ ಯು ರೆಸ್ಪಾನ್ಸಿಬಲ್? Can you go and stand in front of your parents and will your parents says that yes, ಇಂಥ ಮಗನನ್ನ ಹೆತ್ತಿದ್ದಕ್ಕೆ, ಇಂಥ ಮಗಳನ್ನ ಹೆತ್ತಿದ್ದಕ್ಕೆ ನಾನು ಎಂಥ ಧನ್ಯ ಅಂತ ಹೇಳ್ಕೊಳ್ಳುವಷ್ಟು ನಿಮ್ಮ ತಂದೆ ತಾಯಿಗೆ ಅಂತಹ ಮಕ್ಕಳು ನೀವು ಆಗಿದ್ದೀರಾ? ಅಲ್ಲಿದೆ ಕೂಗಾಟ, ಅಲ್ಲಿದೆ ಹೀರೋಯಿಸಮ್. ಯಾಕೆ ಒಬ್ಬ ಮನುಷ್ಯ ಜೀವನದಲ್ಲಿ ವಿಫಲನಾಗ್ತಾನೆ ಅಂತ ಕೇಳಿದ್ರೆ, ಮಾರ್ಕ್ಸ್ ತಗೊಂಡವರು ಸಕ್ಸಸ್ಫುಲ್ ಆಗ್ತಾರೆ ಅಂತ ತಿಳ್ಕೊಂಡಿದ್ರೆ ನೀವು ಬಹಳ ದೊಡ್ಡ ತಪ್ಪು. ಇಟ್ ಈಸ್ ಒನ್ ಆಫ್ ದ ರಿಕ್ವೈರ್ಮೆಂಟ್ ಬಟ್ ನಾಟ್ ದ ಓನ್ಲಿ ರಿಕ್ವೈರ್ಮೆಂಟ್. You fail in your life, my dear friends, when you don't have purposes. ನಿಮ್ಮ ಜೀವನದಲ್ಲಿ ಯಾರಿಗೋಸ್ಕರ ನೀವು ಮಾಡಬೇಕು ಅನ್ನುವಂಥ ನಿಮಗೆ ಒಂದು ಘನವಾದ ಉದ್ದೇಶವೇ ಇಲ್ಲ. ಯಾವುದೇ ಒಬ್ಬ ಮೂರ್ಖನು ಅವನಿಗೆ ಒಂದು ಜೀವನದಲ್ಲಿ ಉದ್ದೇಶ ಅನ್ನುವಂಥದ್ದಿದ್ರೆ ಅವನು ಪರಮಾದ್ಭುತವಾದದ್ದನ್ನು ಸಾಗಿಸ್ತಾನೆ. ನೀವು ಚರಿತ್ರೆಯನ್ನು ನೋಡಿ, ಇತಿಹಾಸವನ್ನು ಓದಿ, ಯಾರನ್ನೇ ಆಗಲಿ. ಉದಾಹರಣೆಗೆ ನನ್ನದೇ ಹೇಳ್ತೀನಿ. ನಾನು ದೂರದ ಬಿಜಾಪುರದಿಂದ ಧಾರವಾಡಕ್ಕೆ ಕಲಿಯೋದಕ್ಕೆ ಬಂದೆ PUCಗೆ. ನನ್ನ 10th ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಬಹಳ ಪೂವರ್ ಆಗಿತ್ತು. ಕೇವಲ ಧಾರವಾಡದಲ್ಲಿ ಅಡ್ಮಿಷನ್ ಕೂಡ ಸಿಗದೆ ಇರುವಂತಹ ಒಂದು ಪರ್ಫಾರ್ಮೆನ್ಸ್ ಇತ್ತು. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಏನು ಹೇಳಿಬಿಟ್ರು, ಇವನಿಗೆ ಎಲ್ಲೇ ಯಾವುದಾದ್ರೂ ಕಾಮರ್ಸ್ ಹಾಕ್ಬಿಟ್ಟು ಒಂದು ಏನಾದರೂ ಬಿಸ್ನೆಸ್ ಹಾಕ್ಬಿಟ್ಬಿಡೋಣ, ಏನು ಬೇಡ, ಶಿಕ್ಷಣ ಬೇಡ, ಏನು ಬೇಡ, ಮುಂದೆ ಹೋಗೋದು ಇವನು. ಬಟ್ ನಮ್ಮ ತಂದೆ ಕೇಳಿದ್ರು, ಏನು ಮಾಡ್ತೀಯಪ್ಪ? ನಾನು ಹೇಳಿದೆ, ಅಪ್ಪಾಜಿ ಇದು ಒಂದೇ ಒಂದು ಅವಕಾಶ ಕೊಡಿ ನನ್ನ ಜೀವನದಲ್ಲಿ, ನನಗೆ ದೂರ ಧಾರವಾಡದಲ್ಲಿ ತಗೊಂಡೋಗಿ ಹಾಕ್ಬಿಡಿ. ಯು ಸಿ ಹೌ ಐ ವಿಲ್ ಪರ್ಫಾರ್ಮ್. ಅಂಡ್ ಐ ಹ್ಯಾಡ್ ಸ್ಕೋರ್ಡ್ ವೆರಿ ಲೆಸ್ ಮಾರ್ಕ್ಸ್ ಇನ್ ಸೈನ್ಸ್ ಅಂಡ್ ಐ ವಾಂಟೆಡ್ ಟು ಆಪ್ಟ್ ಸೈನ್ಸ್ ಅಂಡ್ ಐ ಕೇಮ್ ಫಾರ್ ಸೈನ್ಸ್. ವೈ? ಬಿಕಾಸ್ ಐ ಡಿಸೈಡೆಡ್ ವಿತ್ ವೆಂಜನ್ಸ್ ಟು ಗಿವ್ ಬ್ಯಾಕ್ ಟು ಮೈ ಫ್ಯಾಮಿಲಿ ಮೆಂಬರ್ಸ್ ಹೂ ಹ್ಯಾವ್ ಡಿಸ್ಟ್ರಸ್ಟೆಡ್ ಮೀ. ನಾನು ಚೆನ್ನಾಗಿ ಓದಿದೆ, ಆದರೂ ಕಾರಣಾಂತರಗಳಿಂದ ನನಗೆ ಚೆನ್ನಾಗಿ ಮಾರ್ಕ್ಸ್ ಬರೋಕ್ಕಾಗಲಿಲ್ಲ. ಆದರೆ ಫ್ಯಾಮಿಲಿ ಮೆಂಬರ್ಸ್ ನಂಬಲಿಲ್ಲ ಇವ್ನು ಚೆನ್ನಾಗಿ ಓದಲಿಲ್ಲ ಅಂತ. ಬಟ್ ತಂದೆ ಒಬ್ಬರು ನಂಬಿದ್ರು, ನಿನಗೆ ಇನ್ನೊಂದು ಅವಕಾಶ ಕೊಡಲ್ಲ ನಾನು ಅಂತೇಳಿ. ನಾನು ಅಲ್ಲಿಂದ ಇಲ್ಲಿಗೆ ಧಾರವಾಡಕ್ಕೆ ಬಂದೆ. ಹಗಲು ಇರುಳು ಶ್ರಮಪಟ್ಟು ನನ್ನಲ್ಲಿರುವಂತಹ ವೀಕ್ನೆಸ್ಗಳನ್ನೆಲ್ಲ ತೆಗೆದು ಹಾಕಿ ಯಾವ ತರ ಅಭ್ಯಾಸ ಮಾಡಬೇಕು ಅಂತಂದ್ರೆ, ದೇರ್ ಇಸ್ ನೋ ಡೇ ಐ ಡೋಂಟ್ ರಿಮೆಂಬರ್ ದಟ್ ಐ ಗಾಟ್ ಅಪ್ ಬಿಯಾಂಡ್ 330. 2 ವರ್ಷ ತಪಸ್ಸುಪಾದಿಯಲ್ಲಿ ವಿದ್ಯಾರ್ಥಿಯನ್ನು ಮುಗಿಸ್ತಾ ಇದ್ದಾಗಲೇ ಐ ಕೇಮ್ ಔಟ್ ಆಫ್ ದ PUC distinction. And why I could come, and in Kalabhavan I scored 83 marks in biology. I was being felicitated by 500 rupees cash prize then. Why? Because I had a purpose to make my father happy. ಯಾವಾಗ ನೀವು ಇತರರಿಗಾಗಿ ಬದುಕಲಿಕ್ಕೆ ನಿಮ್ಮ ಜೀವನದಲ್ಲಿ ಪ್ರಾರಂಭ ಮಾಡ್ತೀರೋ ಆವಾಗ ನಿಮ್ಮ ಬದುಕು ಪ್ರಾರಂಭವಾಗುತ್ತೆ. ಅಲ್ಲಿವರೆಗೂ ಸುಮ್ಮನೆ ಹೀಗೆ ಆಟ ಆಡ್ತಾ ಇರ್ತೀರ. ಅದಕ್ಕೆ ಹೊರ ಜಗತ್ತಿನಲ್ಲಿ ಬಂದ ತಕ್ಷಣ ವೈಫಲ್ಯ ಅನ್ನುವಂಥದ್ದು ನಿಮಗೆ ಕಟ್ಟಿಟ್ಟಂತ ಬುತ್ತಿ ಆಗುತ್ತೆ. ಮೊಟ್ಟ ಮೊದಲು ನಿಮ್ಮ ತಂದೆ ತಾಯಿಗಳಿಗಾಗಿ ನೀವು ಬದುಕಿ, ಆಮೇಲೆ ನಿಮ್ಮ ಇನ್ಸ್ಟಿಟ್ಯೂಷನ್, ಇಂಥ ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ. ವೈ ಡೋಂಟ್ ಯು ಫೀಲ್ ದಟ್ ಯುವರ್ ನೇಮ್ ಶುಡ್ ಬಿ ಡಿಸ್ಪ್ಲೇಡ್ ಆನ್ ದ ಬೋರ್ಡ್? ಹ್ಯಾವ್ ದಟ್ ಪರ್ಪಸ್. ಸೊ ಮೊದಲು ಪರ್ಪಸಸ್ ಅನ್ನು ಅಕಂಪ್ಲಿಷ್ ಮಾಡುವಂತಹ ಒಂದು ಮನೋಭಾವ, ಒಂದು ಇಚ್ಛಾಶಕ್ತಿ ಅದೆಲ್ಲ ನಿಮ್ಮ ಹತ್ರ ಬೆಳೀತಾ ಹೋಯ್ತು ಅಂತಂದ್ರೆ ಏನಾಗುತ್ತೆ, ನೀವು ಮುಂದೆ ಯಾವುದೇ ಒಂದು ನಿಮ್ಮ ಜೀವನದಲ್ಲಿ ಒಂದು ಏನು ತಗೊಳ್ತೀರಾ ಅದನ್ನು ಸಾಧಿಸುವಂತಹ ಒಂದು ಛಲ ಬರುತ್ತೆ. ಅದಾದ ಮೇಲೆ ಮುಂದೆ ಯು ನೀಡ್ ಟು ಹ್ಯಾವ್ ಐಡಿಯಲ್ಸ್ ಇನ್ ಯುವರ್ ಲೈಫ್. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಫ್ ಅ ಮ್ಯಾನ್ ಆಫ್ ಅನ್ ಐಡಿಯಲ್ ಕಮಿಟ್ಸ್ ಒನ್